ಸೈಟು, ಮನೆ, ಹೊಲ, ಗದ್ದೆ, ತೋಟ, ಬಂಗಲೆ ಏನೇ ಇರಲಿ, ಮನುಷ್ಯನಿಗೆ ಒಂದಲ್ಲ ಒಂದು ಕಾಲಮಾನದಲ್ಲಿ ಅದನ್ನು ಪಡ್ಕೋಬೇಕು, ಅದನ್ನು ಅನುಭವಿಸ್ಬೇಕು, ಅದರಲ್ಲಿ ಜೀವಿಸಬೇಕು ಅಂತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಕನಸಾಗಿರ್ತದೆ. ಆದರೆ ಎಷ್ಟು ಜನಕ್ಕೆ ಈ ಕನಸು ನನಸಾಗಿದೆ? ಯಾವತ್ತಾರು ಲೆಕ್ಕಾಚಾರ ಮಾಡಿದ್ದೀರಾ? ಕೆಲವರಿಗೆ ಇವೆಲ್ಲ ಸ್ವರ್ಗ ಸುಖವಾಗಿ ಪರಿಮನಿಸ ಆಗಿರ್ತದೆ. ಯಾಕಂದರೆ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಏನೇನು ಬೇಕೋ ಎಲ್ಲ ಸಿಕ್ಬಿಟ್ಟಿರ್ತದೆ. ಅವ್ರು 20-30 ಇರೋಣ ಅಂದ್ಕೊಂಡಿರ್ತಾರೆ, 100 ಸೈಟ್ ಸಿಕ್ಕಿರ್ತದೆ. ನಮಗೆ ತೋಟ, ಮನೆ, ಹೊಲ, ಗದ್ದೆ ಏನು ಬೇಡಪ್ಪ, ಇರಲಿ ನೋಡೋಣ ಅಂದರೆ ಅದೇ ಯಾವುದೋ ಒಂದು ಪಿತ್ರ ಜಾಸ್ತಿ ಬಂದುಬಿಟ್ಟಿರ್ತದೆ. ಅಥವಾ ಇವರಿಗೆ ದಿಢೀರ್ನ ಯಾವುದೋ ಒಂದು ಕೊಂಡ್ಕೊಳ್ಳೋಂಥ ಒಂದು ಸನ್ನಿವೇಶ ಬಂದುಬಿಟ್ಟಿರ್ತದೆ. ಅಂದರೆ ಹೇಳದೆ ಕೇಳದೆ ಕೆಲವರಿಗೆ ಎಲ್ಲ ಬಂದುಬಿಡ್ತದೆ. ಇವತ್ತು ಎಷ್ಟೋ ಜನ ಬಿಲ್ಡರ್ಸ್ಗಳು, ಎಷ್ಟೋ ಜನ ಡೆವಲಪರ್ಸ್ಗಳು 500ರಿಂದ 1000-2000 ಸೈಟ್ಗಳನ್ನ ಮಾಡಿ ಇಟ್ಕೊಂಡಿದ್ದಾರೆ ಅವ್ರ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ. ಅಂದರೆ ಅವ್ರ ಹೆಸರಲ್ಲಿ ಅಷ್ಟು ಸೈಟ್ಗಳಿದ್ದಾವೆ. ಒಂದು ಎಕ್ಸಾಂಪಲ್, 1000 ಸೈಟ್ ಒಬ್ಬನ ಹೆಸರಿತ್ತು ಅಂದರೆ ಅದೆಂಥ ಅದ್ಭುತ ಅಲ್ವಾ, ಅದೆಂಥ ಅದೃಷ್ಟ ಅಲ್ವಾ? ಯಾಕೆ ಒಬ್ಬ ವ್ಯಕ್ತಿ 1000 ಸೈಟ್ ಮಾಡೋಕ್ಕೆ ಸಾಧ್ಯ? ಕೆಲವು 2000, 3000, 5000 ಸೈಟ್ ಮಾಡೋರು ಇದ್ದಾರೆ, ಅದು ಬೇರೆ ವಿಚಾರ. ಆದರೆ ಒಂದು ಸೈಟು 20-30 ಸೈಟ್ಗೆ ನಮಗೆ ಮಾಡೋಕ್ಕಾಗ್ತಾ ಇಲ್ಲ. ಇಂಥದ್ದು 1000 ಸೈಟ್ಗಳನ್ನ ಮಾಡಿ ಇಡ್ತಾರಲ್ವ, ಹೆಂಗೆ ಒಲಿತದಿದ್ದು, ಹೆಂಗೆ ಸಾಧ್ಯ ಅಂತ ಇವತ್ತು ಎಷ್ಟೋ ಜನ ಪ್ರಶ್ನೆಗಳು ಮಾಡಿ ಹಾಕಿದ್ದೀರ, ನಮ್ಮ ಮೆಸೇಜ್ಗಳು ಮಾಡಿದ್ದೀರ. ಪ್ರಪಂಚ ಅಂದ್ರೇ ಹಾಗೆ ವೀಕ್ಷಕರೇ. ಯಾರ್ಯಾರು ಏನೇನು ಸೌಭಾಗ್ಯಗಳನ್ನ ಕೇಳ್ಕೊಂಬಂದಿರ್ತಾರೋ ಆ ಸೌಭಾಗ್ಯ ಪ್ರಕಾರ ನಡೀತಕ್ಕಂಥದ್ದು. ಅವ್ನು 1000 ಸೈಟ್ ಇಟ್ಟಿದ್ದಾನೆ, ನಮ್ಗೆ ಒಂದಾರು ಕೊಡು ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಇದೇ ವಿಧಿ ಆಟ, ಇದೇ ಕರ್ಮ ಫಲಗಳು. ನಾವು ಎಷ್ಟೋ ಕಾರ್ಯಕ್ರಮ ಹೇಳ್ತಾ ಇದ್ದೀವಿ, ಸುಖ ಬರಲಿ, ದುಃಖ ಬರಲಿ, ದುಮಾನ ಬರಲಿ, ಸಂತೋಷ ಬರಲಿ, ಸುಖ ಬರಲಿ, ಸಂಪತ್ತು ಬರಲಿ, ಸಮೃದ್ಧಿ ಬರಲಿ, ಎಲ್ಲವೂ ನಮ್ಮಿಂದನೇ. ಅದು ಯಾರು ತಂದ್ಕೊಡೋದಲ್ಲ, ಯಾರಿಂದ ಕೊಡೋದಲ್ಲ. ಅದು ನಮ್ಮಲ್ಲಿಗಿತ್ತ ಎಲ್ಲ ಹುಡ್ಕೊಂಬರ್ತದೆ. ನಮ್ಮಲ್ಲಿ ಇಲ್ವಾ, ನೀವು ಅಂಗೈಗಳ ಜಾಗಕ್ಕೂ ಕೂಡ ಹೋರಾಟವನ್ನು ಮಾಡಬೇಕಾಗ್ತದೆ. ಇವತ್ತು ಎಷ್ಟೋ ಜನ ಮನೇಲಿ ದುಡ್ಡಿಟ್ಕೊಂಡು ಒಂದು ಸೈಟ್ ತೊಗೊಳಕ್ಕಾಗಲ್ಲ, ಗೊತ್ತಿದೆಯಾ? ಅಂದರೆ ಒಂದೊಂದು ಅಡಿ ಜಾಗಕ್ಕೂ ಕೂಡ ನಾವು ಇಷ್ಟೊಂದು ಹೋರಾಟ ಮಾಡ್ತೀವಿ ಅಂತಂದರೆ ಮಿಕ್ತವ್ರಿಗೆ ಅದು ಹೆಂಗೆ 1000 ಸೈಟು, 2000 ಸೈಟು, 3000 ಸೈಟ್ ಬರ್ತದೆ? ತೋಟ, ಹೊಲ, ಗದ್ದೆ, ಮನೆ ಏನು ಬೇಕೋ ಎಲ್ಲ ಅದು ಯಾಕೆ ಹರಿದು ಬರ್ತದೆ ಅಂತಕ್ಕಂಥದ್ದು ಇವತ್ತು ಎಷ್ಟೋ ಜನ ಯೋಚನೆ ಮಾಡಿದ್ರು ಕೂಡ ಉತ್ತರ ಸಿಗದಿರ್ತಕ್ಕಂಥ ವಿಚಾರ ಇದು. ಈ ಥರ ಹಲವಾರು ಜನ ಇತ್ತು ಅಂತಂದರೆ ಕೆಲವರಿಗೆ ಆ ಯೋಗ ಅಂತಕ್ಕಂಥದ್ದು ಅಷ್ಟು ಬೇಗ ಒಲ್ದು ಬರ್ತದೆ, ಕೆಲವರಿಗೆ ಬರೋದೇ ಇಲ್ಲ. ಇವತ್ತು ಎಷ್ಟೋ ಜನ ಪಿತ್ರಾಜ ಆಸ್ತಿಗಳಿಗೆ ಬರಬೇಕು ಅಂತ ಒದ್ದಾಡ್ತೀರ. ಅದೇನು ನಿಮ್ಮ ಅಪ್ಪನ ಆಸ್ತಿ, ನಿಮ್ಮ ಅಮ್ಮನ ಆಸ್ತಿ, ಅದು ನಿಮಗೆ ಸೇರಬೇಕಾಗಿರೋದು. ಆದರೆ ಅದೇ ಬರಲ್ಲ ನಿಮ್ಮ ಕೈಗೆ. ಲೆಕ್ಕ ಹಾಕೊಳ್ಳಿ, ಅಪ್ಪನೇ ಕೂತಿರ್ತಾನೆ, ನಾನು ಕೊಡಲ್ಲ, ನಾನು ಬದುಕಿರೋರು ಕೊಡಲ್ಲ ಅಂತ ಕೂತಿರ್ತಾನೆ. ಅಪ್ಪನಿಗೆ ವಯಸ್ಸಾಗೋಗಿರ್ತದೆ, ಆ ಮಕ್ಕಳಿಗೂ ವಯಸ್ಸಾಗೋಗಿರ್ತದೆ. ಇನ್ನು ಅನುಭವಿಸೋದು ಯಾವಾಗ ಅದನ್ನು? ಅದು ಕೊನೆಗೆ ಏನಾಗ್ತದೆ ಹೇಳಿ, ಕೊಟ್ಟಿರ್ತಾನೆಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತೇಳಿ ಆಗ್ತದೆ. ಯಾರೋ ಸೊಸೆ ಬಂದು ದರ್ಬಾರ್ ಮಾಡ್ತಾಳೆ, ಯಾರೋ ಅಳಿಯ ಬಂದು ದರ್ಬಾರ್ ಮಾಡ್ತಾನೆ. ಇವತ್ತು ಎಷ್ಟು ಕುಟುಂಬದಲ್ಲಿ ಹಿಂಗೆ ಉರ್ಕೊತಾ ಇದ್ರೆ ಹೇಳಿ ನೋಡೋಣ. ಇವತ್ತು ಎಷ್ಟೋ ಜನ ಸ್ವಂತ ಮನೆ ಇಟ್ಕೊಂಡಿದ್ದಾರೆ, ಫಸ್ಟ್ ಕ್ಲಾಸ್ ಮನೆ ಕಟ್ಟಿರ್ತಾರೆ, ಸ್ವಂತ ಮನೆ. ಆ ಮನೆಗೆ ಹೋಗ್ಲಿಕ್ಕಾಗಲ್ಲ, ಬಾಡಿಗೆ ಮನೆಗೆ ಬಂದಿರ್ತಾರೆ ಇವರು. ಎಷ್ಟು ಜನ ಇದ್ರೆ ಹೇಳಿ ನೋಡೋಣ. ಸ್ವಂತ ಮನೆ ಕಟ್ಕೊಂಡಿದ್ದೀರಿ, ನಿಮ್ಗೆ ಬೇಕಾದ ಸವಲತ್ತುಗಳು ಮಾಡ್ಕೊಂಡಿದ್ದೀರಿ, ಬೇಕಾದ ಸೌಕರ್ಯಗಳನ್ನ ಏರ್ಪಾಡು ಮಾಡ್ಕೊಂಡಿದ್ದೀರಿ. ಆದರೆ ಆ ಮನೆಯಲ್ಲಿ ವಾಸ ಮಾಡೋಕ್ಕೆ ನಿಮಗೆ ಆಗ್ತಾ ಇಲ್ಲ. ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಗಳು. ಆ ಮನೆನ ಬೇರೆ ಯಾರಿಗೋ ಬಾಡಿಗೆ ಕೊಟ್ಟು, ಹೊಸ ಮನೆ ಗೃಹಪ್ರವೇಶ ಮಾಡಿ ಯಾರಿಗೋ ಬೇರೆ ಬಾಡಿಗೆ ಕೊಟ್ಟು, ಇವ್ರು ಇನ್ನೊಂದು ಜಾಗದಲ್ಲಿ ಇನ್ನೊಂದು ಬಾಡಿಗೆ ಮನೆಗೆ ಹೋಗಿ ಸೇರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯೋಚನೆ ಮಾಡಿದ್ದೀರಾ? ಯಾರಾದರೂ ಯೋಚನೆ ಮಾಡಿದ್ದೀರಾ ಇವತ್ತರೆಗೂ? ಹೌದು, ಇಷ್ಟೊಂದು ವೈವಿಧ್ಯಮಯವಾಗಿ ಆಗ್ತಕ್ಕಂಥದ್ದು ನಮ್ಮ ಸಮಾಜದಲ್ಲೇ, ನಮ್ಮಲ್ಲೇ, ನಮ್ಮ ಬಂಧು ಬಳಗದಲ್ಲಿ, ನಮ್ಮ ಸ್ನೇಹಿತರಲ್ಲೇ, ನಮ್ಮ ಎದುರು ಬದ್ರನೇ ಇವೆಲ್ಲ ನಡೀತಾ ಇದೆ. ಹೌದು, ಇದಕ್ಕೆಲ್ಲ ಏನು ಕಾರಣ ಅನ್ನೋದೇನಾದರೂ ಯೋಚನೆ ಮಾಡಿದ್ದೀರಾ? ಖಂಡಿತ ಇಲ್ಲ. ಇವತ್ತು ಪ್ರಾರಬ್ಧ ಕರ್ಮಗಳ ಬಗ್ಗೆ ನಾವು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಈ ಪ್ರಾರಬ್ಧ ಕರ್ಮಗಳು ಹ್ಯಾಕೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಅರಿವೇ ಇಲ್ಲ. ಅಂಥ ಅರಿವೆಲ್ಲ ಬೇಕು ಅಂದಾಗ ಇಂಥದ್ದೆಲ್ಲ ಸಂಶೋಧನೆಗಳು ಮಾಡಬೇಕು. ದುಡ್ಡು ಇಟ್ಕೊಂಡು ಸೈಟ್ ತೊಗೊಳಕ್ಕೆ ಯಾಕಾಗಲ್ಲ? 1 ಸೈಟ್ ನೋಡ್ತಾರೆ, 2 ಸೈಟ್ ನೋಡ್ತಾರೆ, 3 ಸೈಟ್ ನೋಡ್ತಾರೆ, ಸೆಟ್ಟೇ ಆಗಲ್ಲ. ಒಂದಲ್ಲ ಒಂದು ಲೂಪ್ ಹೋಲ್ಸ್ಗಳು, ಒಂದಲ್ಲ ಒಂದು ಪ್ರಾಬ್ಲಮ್ಸ್ಗಳು ನಮ್ಗೆ ಗೊತ್ತೇ ಆಗಲ್ಲ. ಇವತ್ತು ಎಷ್ಟು ಜನ ಇವತ್ತು ಪಾಯ ಹಾಕ್ಬಿಟ್ಟು ಮನೆ ಕಟ್ಟಲಿಕ್ಕೆ ಗೋಡೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ, ಇವತ್ತು ಅನಾಥವ ಬಿಟ್ಟು ಇರ್ತಕ್ಕಂಥವ್ರು ಎಷ್ಟು ಜನ ಇದ್ರೆ ಹೇಳಿ ನೋಡೋಣ. ಇವೆಲ್ಲ ನಿಜ ತಾನೇ? ಇವೆಲ್ಲ ನಡೀತಿದೆ ತಾನೆ ಪ್ರಪಂಚದಲ್ಲಿ? ಕಾರಣ ಏನು? ಇವತ್ತು ಏನೇ ಒಂದು ಪ್ರಯತ್ನಗಳು ಮಾಡಿದ್ರೂ ಕೂಡ ಆ ಪ್ರಯತ್ನಗಳು ನಿಷ್ಫಲವಾಗ್ತಾ ಇದ್ದಾವೆ ಅಂತಂದರೆ ಆ ಪ್ರಯತ್ನಗಳ ಹಿಂದೆ ಇರತಕ್ಕಂತಹ ನಿಮ್ಮ ಶ್ರಮ
ಯಾವುದೇ ಕಾರಣಕ್ಕೂ ಸಾರ್ಥಕ ಆಗೋದೇ ಇಲ್ಲ, ಫಲಿತಾಂಶ ಬರೋದೇ ಇಲ್ಲ. ಇವತ್ತು ಎಷ್ಟೋ ಜನ ಕೋರ್ಟು ಕಚೇರಿ ಕೋಟಿ ತಮ್ಮ ಭೂಮಿ, ತನ್ನ ಸ್ವಂತ ಭೂಮಿ, ತಾನು ದುಡ್ದಿರ್ತಕ್ಕಂಥ ಭೂಮಿ, ತಾನು ಕಷ್ಟಪಟ್ಟು EMI ಕಟ್ಟಿ ತಗೊಂಡಿರ್ತಕ್ಕಂಥ ಸೈಟು ಇನ್ನೊಬ್ಬರು ಪಾಲಾಗಿರ್ತದೆ. ತಾನು ದುಡಿಮೆ ಮಾಡಿ ಸಾಕಷ್ಟು ಶ್ರಮವಹಿಸಿ ಮಾಡ್ತಕ್ಕಂಥ ತೋಟ ಇನ್ನೊಬ್ಬರು ಪಾಲಾಗಿರ್ತದೆ. ಇವತ್ತು ಬೇರೆ ಏನು ಬೇಡ, ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಿ, ಇನ್ನೇನು ಪಾಯ ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀರಿ. ಅಷ್ಟರಲ್ಲಿ ಪಕ್ಕದ ಮನೆಯೋ ಎದುರುಗಡೆ ಮನೆಯೋ ಇನ್ನೊಬ್ಬನೋ ಯಾರೋ ಒಬ್ಬ ಅದನ್ನು ಒತ್ತರಿಸ್ಕೊಂಡ್ಬಿಟ್ಟಿರ್ತಾನೆ. ನಿಮ್ಮ ಸೈಟು 30-40 ಇರ್ತದೆ, ನೀವು ಮನೆ ಕಟ್ಟು ಬರೋ ಅಷ್ಟರಲ್ಲಿ ಅದು 20-30 ಆಗ್ಬಿಟ್ಟಿರ್ತದೆ. ಈ ಕಡೆ ಪೂರ್ವದಿಂದ ಒಬ್ಬ ಒತ್ತರಿಸ್ಕೊಂಡ್ಬಂದಿರ್ತಾನೆ, ಈ ಕಡೆ ಪಶ್ಚಿಮದ ಒಬ್ಬ ಒತ್ತರಿಸ್ಕೊಂಡ್ಬಂದಿರ್ತಾನೆ, ಆ ಕಡೆ ಹಿಂದ್ಗಡೆ ಉತ್ತರ ಕಡೆಯಿಂದ ಒಬ್ಬ ಒತ್ತರಿಸ್ಕೊಂಡ್ಬಂದ್ಬಿಟ್ಟಿರ್ತಾನೆ. ನೋಡ್ರಿ ನಿಮ್ಮ ಸೈಟ್ ಅಷ್ಟೇ ಎಷ್ಟು ಇರ್ತದೆ, ಇಲ್ಲ ನನ್ನ ಸೈಟ್ 30-40 ಇತ್ತಲ್ಲ, ಪೇಪರ್ಲಿ 30-40 ಇದೆ, ನೋಡ್ರಿ ಈ ಕಡೆ 20-30 ಆಗ್ಬಿಟ್ಟಿದೆ ಅಂತ ಬಾಯ್ ಬಿಡ್ಕೋಬೇಕು. ನೆಕ್ಸ್ಟ್ ಕಟ್ ಮಾಡಿದ್ರೆ ಕೋರ್ಟು ಕಚೇರಿ ಸ್ಟೇಷನ್ನು, ಆದಿ ಜಗಳ ಬೀದಿ ಜಗಳ. ಎಷ್ಟು ಜನ ಅನುಭವಿಸಿದ್ರೆ ಹೇಳಿ ನೋಡೋಣ. ಅಂದರೆ ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಋಣ ನಮ್ಮ ಜೀವಿತಾವಧಿಯಲ್ಲಿ ಇದ್ದರೆ ಆ ಋಣಕ್ಕೆ ಯಾವುದೇ ಬಾಧಕ ಗ್ರಹಗಳ ಪ್ರಭಾವ ಇಲ್ಲದೆ ಹೋದರೆ ಅಥವಾ ನಮ್ಮ ಕರ್ಮಫಲಗಳು ಶುಭಪ್ರದವಾಗಿದ್ದರೆ ನಾವು ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಾನಾಗಿ ಒಲ್ದು ಬರ್ತದೆ ಅಂತಕ್ಕಂಥದ್ದು. ಆದರೆ ಏನೂ ಇಲ್ಲದೆ ಎತ್ತೂ ಇಲ್ಲದೆ ನಮ್ಮದು ಅಂತಕ್ಕಂಥದ್ದೇ ಯಾರೋ ಬಂದು ಹೊಡ್ಕೊಂಡು ಹೋಗ್ತಾರೆ ಅಂತಂದರೆ ಅದು ಎಷ್ಟು ಶೋಚನೀಯ ಸಂಗತಿ, ಎಂತಹ ಒಂದು ನೆಮ್ಮದಿ ಹಾಳು ಮಾಡ್ಕೊಳ್ತಕ್ಕಂಥ ಒಂದು ಸಂಗತಿ. ನೀವು ಯೋಚನೆ ಮಾಡಿ. ಈ ಥರ ನಮ್ಮ ಜಾಗ ನಮಗೆ ದಕ್ಕದೆ, ನಮ್ಮ ಮನೆ ನಮ್ಗೆ ದಕ್ಕದೆ, ನಮ್ಮ ತೋಟ ನಮ್ಗೆ ದಕ್ಕದೆ, ನಮ್ಮ ಹೊಲ ಗದ್ದೆ ನಮ್ಗೆ ದಕ್ಕದೆ, ನಮಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಇದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಒಬ್ಬರು ಚಿಂತನೆ ಮಾಡಲ್ಲ. ಇವತ್ತು ಇದನ್ನೆಲ್ಲ ಅನುಭವಿಸ್ಕೊಂಡು ಕೂತಿದ್ದೀರ ಅಂತಂದರೆ ಇವತ್ತು ಅದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥ ಒಂದು ವೇದಿಕೆ ಇದು. ಇವತ್ತು ಸಾಮಾಜಿಕ ಬದುಕಿನಲ್ಲಿ ಪ್ರತಿಯೊಬ್ಬ ಒಂದಲ್ಲ ಒಂದು ಸ್ವಂತ ಸೂರನ್ನು ಹೊಂದಲೇಬೇಕು ಅಂತಕ್ಕಂಥದ್ದು ಮಹತ್ವಾಕಾಂಕ್ಷೆ. ಆದರೆ ಇವತ್ತು ಎಷ್ಟೋ ಜನ 60 ವರ್ಷ 70 ವರ್ಷ ಆದರೂ ಕೂಡ ಪಾಪ ರಿಟೈರ್ಮೆಂಟ್ ಅಮೌಂಟ್ ತೊಗೊಂಡು ಇಟ್ಕೊಂಡಿರ್ತಾರೆ, ಮನೆ ತೊಗೋಬೇಕು ಅಂತ. 60 ವರ್ಷ ಆದರೂ ಕೂಡ ಅವ್ರಿಗೊಂದು ಸೈಟ್ ಸಿಗೋದಿಲ್ಲ. 60 ವರ್ಷ 70 ವರ್ಷ ಕಾಯ್ದಂತ ತಮಾಷೆ ಅಂದ್ಕೊಂಡಿದ್ದೀರಾ? ಒಂದು ರಿಟೈರ್ಡ್ ಲೈಫಲ್ಲಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರಬೇಕು. ಪಾಪ ಇವತ್ತು ಎಷ್ಟು ಜನ ನಾ ಇನ್ನೂ ಒಂದು ಸೈಟ್ ತಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಮದುವೆ ಬಂದಿದ್ದಾರೆ, ಮಕ್ಕಳು ಮದುವೆ ಮಾಡ್ಬೇಕಾದ್ರೆ ಸ್ವಂತ ಮನೆ ಇದೆ ಅಂತ ಕೇಳ್ತಾರೆ, ಸ್ವಂತ ಸೈಟ್ ಇದೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಇಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಏನು ಮಾಡಿದ್ರೂ ಆಗಲೇ ಯಾವುದೋ ಸೈಟ್ ತಗೊಂಡಿದ್ದೀನಿ, ಆದರೆ ಮನೆ ಕಟ್ಟೋಕ್ಕಾಗ್ತಿಲ್ಲ ನನಗೆ ಅಂತೇಳಿ ಇವತ್ತು ಎಷ್ಟೋ ಜನ ರಿಟೈರ್ಡ್ ಪರ್ಸನ್ಸ್, ಪುರುಷರು ಮತ್ತು ಸ್ತ್ರೀಯರು ರಿಟೈರ್ಡ್ ಪರ್ಸನ್ಸ್ ಇವತ್ತು ಮೆಸೇಜ್ಗಳನ್ನ ಹಾಕಿದ್ದಾರೆ. ಅಂದರೆ ಕಾರಣ ಏನು? ಇವೆಲ್ಲ ಕಾರಣ ಏನು? ನಾನು ಆಗಲೇ ಹೇಳಿದೆ, ಪ್ರತಿಯೊಂದಕ್ಕೂ ಋಣ ಇರಬೇಕು, ಪ್ರತಿಯೊಂದಕ್ಕೂ ಅದೃಷ್ಟ ಇರಬೇಕು ಅಂತ. ಒಂದು ಸ್ವಂತ ಸೂರನ್ನು ನೀವು ಗಳಿಸ್ಬೇಕು ಅಂತಂದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ನಿಮ್ಮ ಜಾತಕದಲ್ಲಿ ಇರಬೇಕು. ಎಲ್ಲವೂ ಜಾತಕಮಯವೇ, ಅದು ಬಿಟ್ಟು ಇನ್ನೇನಿಲ್ಲ ಪ್ರಪಂಚ. ಜ್ಞಾಪಕ ಇಟ್ಕೊಂಬಿಡಿ, ಜಾತಕಮಯ ಅಂದರೆ ಗ್ರಹಗಳಮಯ. ಆ ಗ್ರಹಗಳು ನಮ್ಮ ಧರ್ಮ ಕರ್ಮವನ್ನು ಆಯಾ ಕಾಲಮಾನದಲ್ಲಿ ತೋರಿಸ್ತಾ ಹೋಗ್ತವೆ. ನಾನಿದ್ದೇನೆ ಅಂತೇಳಿ ಇದನ್ನು ತಿಳ್ಕೊಳ್ಳದೆ ಸಾಮಾಜಿಕ ಬದುಕಿನಲ್ಲಿ ನಾನು ಮೊದಲ ಭಾಗದಲ್ಲಿ ಹೇಳಿದಂಥ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಗೊಬ್ಬರ ಮಾಡಿಕೊಂಡು ಇವತ್ತು ಅದಿಲ್ಲ ಇದಿಲ್ಲ, ನಮ್ಮ ಅಪ್ಪ ಆಸ್ತಿ ಕೊಟ್ಟಿಲ್ಲ, ನಮ್ಮ ಅಣ್ಣ ಆಸ್ತಿ ಕೊಟ್ಟಿಲ್ಲ, ನಮ್ಮ ಚಿಕ್ಕಪ್ಪ ಹೊಡ್ಕೊಂಡ್ಬಿಟ್ರು ನಮ್ಮ ಆಸ್ತಿನ, ನಮ್ಮ ದೊಡ್ಡಪ್ಪ ಹೊಡ್ಕೊಂಡ್ಬಿಟ್ರು ನಮ್ಮ ಆಸ್ತಿನ, ನನ್ನ ಸೈಟ್ಗೆ ಅವನು ಬೇಲಿ ಹಾಕೊಂಡ್ಬಿಟ್ಟಿದ್ದಾನೆ, ನನ್ನ ಸೈಟ್ಗೆ ಯಾರೋ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಸೈಟ್ನ ಒತ್ತರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಇವತ್ತು ಒದ್ದಾಡ್ತಿರಲ್ವ. ಒಂದು ಕ್ಷಣ ನಿಮಗೆ ಭೂಮಿ ಯೋಗ ಇದೆಯಾ ಅಂತ ಯಾವತ್ತನ್ನು ಚೆಕ್ ಮಾಡ್ಕೊಂಡಿದ್ದೀರಾ? ಹೇಳಿ ನೋಡೋಣ. ಭೂಮಿ ಯೋಗ ಇದೆಯಾ ಅಂತ ಚೆಕ್ ಮಾಡ್ಕೊಂಡಿದ್ದೀರಾ? ಇಲ್ಲ. ಯಾರೋ ಒಂದು 10%, ಹೌದಪ್ಪ ಏನೇನೋ ಹೇಳ್ತಾರೆ, ಜಾತಕ ಪಾತಕ ಅದು ಇದು ಹೇಳ್ತಾರೆ, ಉದಯ ಟಿ ವಿಲಿ ಬರ್ತಾರೆ, ಜನ್ಮದೋಷ ಅಂತ ಹೇಳ್ತಾರೆ, ನೋಡೋಣ ಒಂದ್ಸರಿ ತಿಳ್ಕೊಳ್ಳೋಣ ಅಂತಕ್ಕಂಥವ್ರು ಇವತ್ತು ಜನ ಆಗಿದ್ದಾರೆ. ಯೋಚನೆ ಮಾಡಬೇಕು. ಯಾಕಂದರೆ ಸ್ವಂತ ಸೂರು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಕನಸು. ಆ ಸ್ವಂತ ಸೂರು ಹೊಂದಬೇಕು ಅಂತಂದಾಗ ನಮಗೆ ಆದಂಥ ಒಂದು ಜಾಗ ಬೇಕು. ನಮಗೆ ಹೊಲ ಸಿಕ್ಕರೆ ಪರವಾಗಿಲ್ಲ, ಗದ್ದೆ ಸಿಕ್ಕರೆ ಪರವಾಗಿಲ್ಲ, ತೋಟ ನಮ್ಗೆ ಸವಾಸನೆ ಬೇಡ ಸ್ವಾಮಿ, ನಮಗೊಂದು 20-30 ಇದ್ರೆ ಸಾಕು, ಒಂದು 30-40 ಇದ್ರೆ ಸಾಕು ಅಂತ ಹೇಳ್ತಕ್ಕಂಥವ್ರು ತುಂಬ ಜನ ನಮ್ಮಲ್ಲಿದ್ದಾರೆ. ಆದರೆ ಅದನ್ನು ಪಡಿಬೇಕು ಅಂತಂದರೂ ಕೂಡ ನಾವು ನಮ್ಮ ಗ್ರಹ ಸ್ವರೂಪವನ್ನು ನೋಡಬೇಕಾಗ್ತದೆ. ಗ್ರಹ ಸ್ವರೂಪದಲ್ಲಿ ಜಾತಕ ತಗೊಂಡಾಗ ನಿಮ್ಮ ಜಾತಕ ತೆಗಿರಿ ಈಚೆ ಕಡೆ. ಅಟ್ಲೀಸ್ಟ್ ಕಾರ್ಯಕ್ರಮ ನೋಡ್ತಾ ಆದರೂ ಆ ಜಾತಕವನ್ನು ಈಚೆ ಕಡೆ ತೆಗಿರಿ. ಅಥವಾ ಕಾರ್ಯಕ್ರಮ ಮುಗಿದ್ಮೇಲೆ ಈ ಪಾಯಿಂಟ್ ನೋಟ್ ಮಾಡಿಟ್ಕೊಂಡು ಆ ಪಾಯಿಂಟ್ ಚೆಕ್ ಮಾಡ್ಕೊಳ್ಳಿ. ಯಾರು ಗೊತ್ತಾ, ಇವಾಗ ನಾನು ಮೊದಲನೇ ಭಾಗದಲ್ಲಿ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅವರೆಲ್ಲ ಸ್ವಲ್ಪ ಜಾತಕ ತೆಗೆದು ನೋಡ್ಬಿಡಿ. ಜಾತಕ ಇಲ್ವಾ, ಬರೀ ಫೋಟೋ ಇದೆಯಾ, ನಮ್ಗೆ ಕಳಿಸಿ. ನಿಮಗೆ ಭೂಮಿ ಯೋಗ ಇದೆಯಾ ಇಲ್ವಾ ಅಂತ ನಾವು ಹೇಳ್ತೀವಿ. ಅದು ಇಲ್ವಾ, ಪಾಮ್ ಹಿಸ್ಟ್ರಿ ಕಳಿಸಿ. ಪಾಮ್ ಹಿಸ್ಟ್ರಿ ನೋಡಿಬಿಟ್ಟು ಕೂಡ
ನಿಮಗೆ ಭೂಮಿ ಯೋಗ ಇದೆಯಾ ಇಲ್ವಾ, ನೀವು ಮನೆ ಕಟ್ತೀರಾ ಮನೆ ಕಟ್ಟಲ್ವಾ, ನಿಮಗೆ ಸೈಟ್ ಸಿಗುತ್ತಾ ಸೈಟ್ ಸಿಗಲ್ವಾ, ಹೊಲ ಸಿಗುತ್ತಾ ಹೊಲ ಸಿಗಲ್ವಾ, ತೋಟ ಸಿಗುತ್ತಾ ತೋಟ ಸಿಗಲ್ವಾ, ಇವೆಲ್ಲದ ಕಂಪ್ಲೀಟ್ ಮಾಹಿತಿಯನ್ನು ನಾವು ಕೊಡ್ಬೋದು. ಹೇಳೋರು ಯಾರಿದ್ದಾರೆ? ಹೇಳೋರ ಹತ್ರ ಹೋಗಿದ್ದೀರಾ ನೀವು? ಇಲ್ಲ. ಬರೀ ವರ್ಷಾನುಗಟ್ಟಲೆ ಅನುಭವಿಸ್ಕೊಂಡಿದ್ದೀರಾ ಹೊರತು ಈ ಥರ ಹೋಗಿ ಕೇಳೋಣ ಮಾಡೋಣ ಅನ್ನತಕ್ಕ ಲೆಕ್ಕಾಚಾರ ಇಲ್ಲವೇ ಇಲ್ಲ. ಅದರಿಂದ ಇವತ್ತು ಭೂಮಿ ಸಂಬಂಧಪಟ್ಟಂಥ ವಿಚಾರ ನಮಗೆ ಒಲಿಬೇಕು ಅಂತಂದಾಗ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥನು ಕುಜ ಭಗವಾನ್. ಯಾಕಂದರೆ ಭೂಮಿಕಾರಕ ಕುಜಗ್ರಹ ಅಂತ ಕರಿತೀವಿ. ಭೂಮಿಕಾರಕ ಕುಜಗ್ರಹ ಅಂತ ತಗೊಂಡಾಗ ಇವನ ಜೊತೆಗೆ ಇನ್ನೊಬ್ಬ ಬರ್ತಾನೆ. ಯಾರು ಅಂತಂದರೆ ಬುಧ ಭಗವಾನ್, ಬುಧಗ್ರಹ. ಕುಜಗ್ರಹ ಮತ್ತು ಬುಧಗ್ರಹ ಈ ಎರಡೂ ಗ್ರಹಗಳ ಯೋಗ ಸಮ್ಮಿಲನ ಯಾರಿಗಿರ್ತದೆ ಅವ್ರಿಗೆ ಇದು ಹುಡ್ಕೊಂಡು ಬರ್ತದೆ. ಇವೇನು ತಲೆ ಕೆಡಿಸೋ ಅವಶ್ಯಕತೆನೇ ಇಲ್ಲ. ಇವತ್ತು ಎಷ್ಟೋ ಜನ ಸೈಟಿಗೆ ದುಡ್ಡಿರಲ್ಲ, ಸುಮ್ಮನೆ ಯಾರೋ ಅಪ್ಲಿಕೇಶನ್ ಆಗಿರ್ತಾರೆ, BD ಸೈಟ್ ಬರ್ರಿ ಒಂದು ಅಪ್ಲಿಕೇಶನ್ ಹಾಕ್ರಿ, ನಿಮ್ಗೆ ಯಾಕ್ರಿ ದುಡ್ಡು ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ, ಆ ಟೈಮ್ ನಾನು ಏನೋ ಕೊಡ್ತೀನಿ ಹಾಕ್ರಿ, ಒಂದು 1200 1300 ಒಂದು ಅಪ್ಲಿಕೇಶನ್ ಹಾಕಿಬಿಡ್ರಿ ಅಂತಂದರೆ 3-4 ತಿಂಗಳಿಗೆ 2-3 ಸೈಟ್ ಸ್ಯಾಂಕ್ಷನ್ ಆಗಿ ಬಂದ್ಬಿಡೋದ, ಲೆಟರ್ ಬಂದ್ಬಿಡೋದ, ಬಂದು ದುಡ್ಡು ಕಟ್ಟಿ ನಿಮಗೆ ಸೈಟ್ ಸ್ಯಾಂಕ್ಷನ್ ಆಗಿದೆ ಅಂತೇಳಿ. ಎಷ್ಟು ಜನ ಇದರಲ್ಲಿ ನೋಡೋಣ. ಪಾಪ ಕಕ್ಕ ಬಿಕ್ಕಿಯಾಗಿ ಕೂತಿರ್ತಾರೆ. ಯಾಕಂದರೆ 10 years ಲೀಸ್ ಅದು. ಏನು ಮಾಡೋ, ಬೇರೆಯವ್ರು ಮಾರಂಗಿಲ್ಲ, ಬೇರೆಯವ್ರು ಕೊಡೋಂಗಿಲ್ಲ, ಇವ್ರಿಗೆ ಬಂದ್ಬಿಟ್ಟಿರ್ತದೆ ದುಡ್ಡಿಲ್ಲ. ಸೈಟ್ ಮಾತ್ರ ಮನೆ ಬಾಗಿಲು ಹುಡ್ಕೊಂಡ್ಬಿಟ್ಟಿದೆ, ದುಡ್ಡಿಲ್ಲ. ಅದು ಯಾರೋ ಸಾಲ ಕೊಟ್ರೂ ಸಾಲ ಕೊಡೋಕ್ಕಾಗಲ್ಲ, ತಗೋ ಸೈಟ್ ಇಟ್ಕೊಳ್ಳಪ್ಪ ಅಂತೇಳಿ ಸೈಟ್ ಕೊಟ್ಟರು ತಗೊಂಡು ತುಂಬ ಜನ ಇದ್ದಾರೆ. ಇವತ್ತು ಅವತ್ತಿನ ಕಾಲದಲ್ಲಿ ಮಾಡಿದವರೆಲ್ಲ ಇವತ್ತು ಕರೋಡ್ಪತಿಗಳು. ಇವತ್ತು ಒಳ್ಳೊಳ್ಳೆ ರೋಡ್ಗಳಲ್ಲಿ, ಒಳ್ಳೊಳ್ಳೆ ಕಮರ್ಷಿಯಲ್ ಸ್ಟ್ರೀಟ್ಗಳಲ್ಲಿ ಕಮರ್ಷಿಯಲ್ ಸೈಟ್ಗಳನ್ನ ಪಡ್ಕೊಂಡಿರ್ತಕ್ಕಂಥವ್ರು, ಹೊಲ ಗದ್ದೆ ತೋಟ ಪರಿವರ್ತನೆ ಮಾಡಿ ಕಮರ್ಷಿಯಲಿಗೆ ಪರಿವರ್ತನೆ ಆಗಿರ್ತಕ್ಕಂಥವ್ರು ಇವತ್ತು ಕೋಟ್ಯಾಧಿಪತಿಗಳು. ವಂಶ ಪಾರಂಪರ್ಯ ಕೂತ್ಕೊಂತಿನಷ್ಟು ಬಾಡಿಗೆಗಳು ಬರ್ತದೆ. ಇದೆಲ್ಲ ಯಾಕೆ ಸಾಧ್ಯ ಅಂದ್ಕೊಂಡಿದ್ದೀರಿ? ಕುಜ ಭಗವಾನ್, ಬುಧ ಭಗವಾನ್. ಈ ಕುಜ ಮತ್ತು ಬುಧ ಎಲ್ಲಿರ ಯಾಕೆ ದಕ್ತಾ ಇಲ್ಲ ಅಂತಂದರೆ ಪ್ರಾಪ್ತಿ ಯೋಗ ಇಲ್ಲ ಅಂತ. ಕೆಲವರಿಗೆ ಪ್ರಾಪ್ತಿ ಇರ್ತದೆ, ಕೆಲವರು ಪ್ರಾಪ್ತಿ ಇರೋದಿಲ್ಲ. ಪ್ರಾಪ್ತಿ ಇರೋರು ದಕ್ಕಿಸ್ಕೊಂಡ್ಬಿಡ್ತಾರೆ, ಪ್ರಾಪ್ತಿ ಇಲ್ಲದವರು ಹೋರಾಟ ಮಾಡ್ತಿರ್ತಾರೆ. ಕೆಲವರಿಗೆ ಪ್ರಾಪ್ತಿ ಇರ್ತದೆ, ಅನುಭವಿಸೋಕ್ಕಾಗೋದಿಲ್ಲ. ನೋಡಿ, ಈ ಥರ 3 ಕ್ಯಾಟಗರಿ ಇರ್ತಕ್ಕಂಥವ್ರು ಪ್ರಪಂಚದಲ್ಲಿ ಇರ್ತಾರೆ. ಆಗಿದ್ದ ಇಡೀ ಜೀವಮಾನ ಪೂರ್ತಿ ನಾನು ಬಾಡಿಗೆ ಮನೇಲೇ ಬಿದ್ದು ಒದ್ದಾಡಿ ಹೋಗ್ಬೇಕಾ, ಅಥವಾ ಬೋಗಿದ ಮೇಲೆ ಬಿದ್ದು ಒದ್ದಾಡಿ ಓದಬೇಕಾ, ಅಥವಾ ಇಡೀ ಜೀವನ ಪೂರ್ತಿ ಓನರ್ ಕೈಲಿ ಬಯಸ್ಕೊತಾನೆ ಇರಬೇಕಾ ಅಂತಂದರೆ ಖಂಡಿತ ಅಲ್ಲ. ಯಾವುದು ನಮ್ಮಲ್ಲಿ ಇಲ್ವೋ ಅದನ್ನು ಪಡ್ಕೊಳ್ಳೋದೇ ಪರಿಹಾರ ಶಾಸ್ತ್ರ. ಯಾವುದು ನಮಗೆ ಬೇಕೋ ಅದನ್ನು ದೊರಕಿಸ್ಕೊಡ್ತಕ್ಕಂಥದ್ದೇ ಪರಿಹಾರ ಶಾಸ್ತ್ರ. ಯಾವುದು ಸಿಗ್ತಾ ಇಲ್ಲ ಅಂತೇಳಿ ಅಧೋಗತಿಗೆ ಹೋಗ್ತಾ ಇದ್ದೀರೋ ಅದು ಸಿಕ್ಕೇ ಸಿಗುತ್ತೆ, ನಿನ್ನ ಪ್ರಯತ್ನ ಅಷ್ಟೇ ಅಂತ ಹೇಳ್ತಕ್ಕಂಥದ್ದು ಪರಿಹಾರ ಶಾಸ್ತ್ರ. ಇದು ನಮ್ಮ ಕಾರ್ಯಕ್ರಮದಲ್ಲಿ ದಿನನಿತ್ಯ ನಾವು ಹೇಳ್ಕೊಡ್ತಾ ಇದ್ದೀವಿ, ನೀವು ಮಾಡ್ತಿದ್ದೀರಾ. ಎಷ್ಟೋ ಜನ ಇವತ್ತು ಒಳ್ಳೆಯದಾಗಿದೆ ಅಂತೇಳಿ ಮೆಸೇಜ್ಗಳು ಮಾಡ್ತೀರಾ, ಕಾಲ್ ಮಾಡಿದಾಗೂ ಪಾಪ ಎಲ್ಲರೂ ಹೇಳ್ತಿದ್ದೀರಾ, ಭಾಳ ಸಂತೋಷ. ಭೂಮಿ ಯೋಗ ನಿಮಗೆ ಇದೆಯೋ ಇಲ್ವೋ, ಪ್ರತಿಯೊಬ್ಬನಿಗೂ ಭೂಮಿ ಯೋಗ ಬೇಕೇ ಬೇಕು. ಆ ಭೂಮಿ ಯೋಗವನ್ನು ಪಡ್ಕೋಬೇಕು ಅಂದಾಗ ಕುಜ ಮತ್ತು ಬುಧ ಇವರಿಬ್ಬರನ್ನು ಹೋಲಿಸ್ಕೋಬೇಕು. ಆ ಕುಜ ಮತ್ತು ಬುಧನ ಹೋಲಿಸ್ಕೋಬೇಕು ಅಂದಾಗ ಒಂದೇ ಒಂದು ಅದ್ಭುತ ದೇವರು ಯಾವುದು ಅಂತಂದರೆ ನರಸಿಂಹ ದೇವರು. ಲಕ್ಷ್ಮೀ ನರಸಿಂಹ ದೇವರನ್ನು ಇವತ್ತು ಮಂಗಳವಾರ ದಿವಸ ನೀವು ಆಹ್ವಾನ ಮಾಡ್ಕೋಬೇಕು. ಯಾವ ಥರ ಆಹ್ವಾನ ಮಾಡ್ಕೋಬೇಕು? ಕರೆದೇ ಬಂದ್ಬಿಡ್ತಾರೆ ಸ್ವಾಮಿ ಅಂತ ಹೇಳ್ಬೋದು. ಪ್ರಹ್ಲಾದ ಕರೆದು ಮಾತ್ರ ಬರೋದು, ನಾವು ನೀವು ಕರೆದೇ ಬರೋಲ್ಲ. ಅವರಿಗೆ ಪೂಜೆ ಮಾಡಬೇಕು, ಪೂಜೆ ಕೊಡಬೇಕು. ಯಾವ ಥರ ಪೂಜೆ? ಬರ್ಕೊಳ್ಳಿ, ಹೇಳ್ಕೊಡ್ತೀನಿ. 6 ವೀಳ್ಯದೆಲೆ ತಗೊಳ್ಳಿ. 6 ನಾಟಿ ಫಾರಮ್ ಅಲ್ಲ, ನಾಟಿ ವೀಳ್ಯದೆಲೆ ತಗೊಳ್ಳಿ. 6 12 ವೀಳ್ಯದೆಲೆ ತಗೊಳ್ಳಿ. 12 ವೀಳ್ಯದೆಲೆ ತಗೊಂಡು ನೀಟಾಗಿ ಇದನ್ನು ಹಿಂಗೆ ಜೋಡಿಸ್ಕೊಳ್ಳಿ. ಒಂದು ತಟ್ಟೆ ತೊಗೊಂಡು ನೀಟಾಗಿ ಹಿಂಗೆ ಜೋಡಿಸ್ಕೊಳ್ಳಿ. ಕ್ಲೀನಾಗಿ ಹಿಂಗೆ ಬರಬೇಕು, ಹಿಂಗೆ ಎಲ್ಲ ಲೈನ್ ರೌಂಡಾಗಿ ಇರಬೇಕು. ಎಷ್ಟು ಚೆನ್ನಾಗಿ ಜೋಡಿಸ್ಬೇಕು ಅಂದರೆ ಒಳ್ಳೆ ರಂಗೋಲಿ ಬಿಟ್ಟಂಗೆ ಇರಬೇಕು. ನೀಟಾಗಿ ಹಿಂಗೆ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ನೀವೇನು ಮಾಡಬೇಕು, ಒಂದು ಮಣ್ಣಿನ ದೀಪ ತೊಗೋಬೇಕು. ಈ ಥರ ಜೋಡಿಸ್ಕೋಬೇಕು ನೀಟಾಗಿ. ಕಳಸದಲ್ಲಿ ಜೋಡಿಸ್ತೀವಲ್ಲ ಅದು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಇದ್ರ ತುಂಬ ಏನು ಮಾಡಬೇಕಂದ್ರೆ ತೊಗರಿಬೇಳೆ ಹಾಕಬೇಕು. ಒಂದು ಅರ್ಧ kg 1/4 kg ತೊಗರಿಬೇಳೆ ಹಾಕಿ. ತೊಗರಿಬೇಳೆ ಇದ್ರ ಮೇಲೆ ಹಾಕಿ, ಇದ್ರ ಮೇಲೆ ಒಂದು ಮಣ್ಣಿನ ದೀಪ ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆ ಯಾವ್ದು ಸಿಗುತ್ತೆ ಅದು, ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ 2 ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಚಿ. ಎಲ್ಲಿ ದೀಪ ಹಚ್ಚಬೇಕಂದ್ರೆ ನರಸಿಂಹ ದೇವರ ಫೋಟೋ ಮುಂದೆ ದೀಪ ಹಾಕ್ಬೇಕು. ಎಲ್ಲ ಮನೆಯಲ್ಲೂ ನರಸಿಂಹ ಸ್ವಾಮಿ ಇದ್ದೇ ಇರ್ತಾರೆ, ಇದರ ಸಾಧ್ಯ ಇಲ್ಲ. ಇನ್ ಕೇಸ್ ಅದಿಲ್ಲ ಅಂತಂದರೆ ಇನ್ನೊಂದು ದೈವ ಹೇಳ್ಕೊಡ್ತೀನಿ ನಿಮಗೆ. ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಮಹಾವಿಷ್ಣು ಅಥವಾ ವೆಂಕಟೇಶ್ವರ, ಯಾರಾದ್ರೂ ಇಬ್ಬರು ಅಲ್ಲಿ ಇಬ್ಬರು ಇಲ್ಲ ಅಂದರೆ ಒಬ್ಬರೇ. ಇದಕ್ಕೆಲ್ಲ ಕಾರಣಗಳಿದಾವೆ. ಎಲ್ಲ ಗ್ರಹಗಳ ಮೇಲೇ ಕೆಲವೊಂದು ದೈವ ಇದೆ. ಅದು ಇನ್ನು ಮುಂದಿನ ಕಾರ್ಯಕ್ರಮ ಹೇಳ್ಕೊಡ್ತೀನಿ. ಯಾವ ಗ್ರಹ ಬಂದಾಗ ಯಾವ ದೈವ ಬರ್ತದೆ ಅನ್ನೋದು ಅದೊಂದು ದೊಡ್ಡ ಸಬ್ಜೆಕ್ಟು, ತುಂಬ ಚೆನ್ನಾಗಿದೆ, ವೆರಿ ಇಂಟ್ರೆಸ್ಟಿಂಗು. ಈ ಥರ 12 ವೀಳ್ಯದೆಲೆಯನ್ನು ಇಲ್ಲಿ ಹರಡಿ ಅದ್ರ ಮೇಲೆ ತೊಗರಿಬೇಳೆಯನ್ನು ಹಾಕಿ ಅದ್ರ ಮೇಲೆ ಮಣ್ಣಿನ ದೀಪ ಹಾಕಿ 2 ಬತ್ತಿ ಹಾಕಿ ತುಪ್ಪ ಹಾಕಿ ದೀಪ ಅಂಟಿಸಿ ಪ್ರಾರ್ಥನೆ ಮಾಡ್ಕೋಬೇಕು. ಭಗವಂತ
ನಮಗೆ ಅಂತ ಒಂದು ನೆಲೆ ಬೆಲೆ ಇಲ್ಲ, ನಮಗೆ ಅಂತ ಒಂದು ಸೈಟ್ ಬೇಕಾಗಿದೆ, ನಮಗೆ ಅಂತ ಒಂದು ಮನೆ ಕಟ್ಟಬೇಕಾಗಿದೆ. ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ, ನಾನು ಫಸ್ಟೇ ಹೇಳ್ಬಿಟ್ಟೆ ಏನೇನು ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ನ ಇಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಸೈಟ್ ಇದೆ, ಮನೆ ಕಟ್ಟೋಕ್ಕಾಗ್ತಿಲ್ಲ, ಮನೆ ಕಟ್ಸ್ಕೊಡು. ಆಯಿತಾ? ಸೈಟೇ ಇಲ್ಲ, ನಾನು ಸೈಟ್ ಪ್ರಯತ್ನ ಪಡ್ತೀನಿ, ನನ್ನ ಸೈಟ್ ದೊರಕಿಸ್ಕೊಡು. ಪಾಯ ಹಾಕಿ ಅರ್ಧಲ್ಲಿ ನಿಂತೋಗಿದೆ, ಆ ಪಾಯ ಅದು ಹಾಕಿ ಅರ್ಧ ನಿಂತೋಗಿರೋ ಮನೇನ ಮತ್ತೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡು. ನೋಡು, ಲೋನ್ ಸ್ಯಾಂಕ್ಷನ್ ಆಗಿದೆ, ನನ್ನ ಮನೆ ಸಿಗ್ತಾ ಇಲ್ಲ, ನನ್ನ ಸೈಟ್ ಸಿಗ್ತಾ ಇಲ್ಲ, ಅಥವಾ ಮನೆ ಸಿಗ್ತಾ ಇಲ್ಲ, ನನ್ನ ಮನೆ ಸಿಗೋಂಗೆ ಮಾಡು. ಈ ಥರ ನಿಮ್ಮ ಏನು ಪ್ರಾಬ್ಲಮ್ಸ್ ಇದೆ, ಅಥವಾ ಅಣ್ಣ ತಮ್ಮಿದ್ರು ಜಗಳ, ದೊಡ್ಡಪ್ಪ ಚಿಕ್ಕಪ್ಪ ಜಗಳ, ಕೋರ್ಟ್ ಕೇಸ್ ಇದೆ, ಈ ಥರ ಹಲವಾರು ಭೂಮಿ ಸಂಬಂಧಪಟ್ಟಂಥ ಯಾವುದೇ ದೋಷಗಳಿದ್ರೂ ಕೂಡ, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಬಗೆಹರಿಸ್ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿ ನೀವು ಈ ತಟ್ಟೆ ಇಟ್ಟು, ಆಯಿತಾ, ನೀವು ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಇದಕ್ಕೆ ಸ್ಕಂದ ಷಷ್ಠಿ ಕವಚ ಸುಬ್ರಹ್ಮಣ್ಯ ದೇವರಾಯಿತು ಅಂದರೆ, ಲಕ್ಷ್ಮೀನಾರಾಯಣ ಹೃದಯ ಸುಬ್ರಹ್ಮಣ್ಯ ಮತ್ತು ವಿಷ್ಣು ಭಗವಾನ್ ಎರಡೂ ಆಯಿತು ಅಂದರೆ, ಇನ್ನೊಂದು ಬರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಯಿತು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತೋತ್ರ, ಆಯಿತಾ, ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಬೀಜ ಮಂತ್ರ. ಇದನ್ನು 9 ಮಂಗಳವಾರಗಳ ಕಾಲ ಯಾರು ಮಾಡ್ತೀರಾ ಅವರಿಗೆ ಎಂಥದ್ದೇ ಭೂಮಿ ಸಮಸ್ಯೆ, ಭೂಮಿ ದೋಷ ಇದ್ದರೂ ಕೂಡ ಅದೆಲ್ಲ ಈ ಭಗವಂತ ಕ್ಲಿಯರ್ ಮಾಡಿ ನಿಮಗದು ಒಲಿ ಥರ ಮಾಡಿಕೊಡ್ತಾನೆ. ನೋಡಿ, ಯಾವುದು ಆಗಲ್ಲ ಅದು ಆಗೋ ಥರ ಮಾಡೋದೇ ಪರಿಹಾರ ಶಾಸ್ತ್ರ.